श्रीगुरुभ्यो नमः हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति ಸಿದ್ಧ್ಯಂತಿ ಚ ಮನೋರಥಾಃ. ಜೈ ಶ್ರೀರಾಮ್. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಮ್ಮ ಜೊತೆ ಗುರುಗಳು ಇದ್ದಾರೆ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ರಾಮದೇವರ ವೈಭವ ಮತ್ತು ರಾಮರಾಜ್ಯದ ಒಂದು ಕಲ್ಪನೆ ತೋರಿಸ್ಕೊಡ್ತಾ ಇದ್ರಿ. ಹೇಗೆ ಪ್ರಾಣಿಗಳಿಗೂ ನ್ಯಾಯ ಒದಗಿಸ್ತಿದ್ರು ರಾಮದೇವರು ಅಂತ. ಅದೇ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಪ್ರಾಣಿಗಳಿಗೆ ಇರೋದಿಕ್ಕೂ ಒಂದು ಕಷ್ಟ ಮಾಡಿ ಕೂತಿದ್ದೀವಿ ನಾವು ಮನುಷ್ಯರು. ಎಲ್ಲ ಥರನೂ ಹಿಂಸೆ ಕೊಟ್ಟು ಪಾಪ ಅವರು ಇದು ಡಿಫಾರೆಸ್ಟೇಷನ್ ಆಗಲಿ, ಅದರ ಜಾಗಕ್ಕೆ ಹೋಗಿ ನಾವು ನಮ್ಮ ಇಂಡಸ್ಟ್ರೀಸು ಅಥವಾ ಮನೆಗಳು ಕಟ್ಕೊಳ್ಳೋದು, ಅದಲ್ಲದೆ ಇವಾಗ ಫಾರ್ಮಾ ಇಂಡಸ್ಟ್ರಿನಲ್ಲಿ ಟೆಸ್ಟಿಂಗ್ಗೆ ಅದಕ್ಕೆ ಎಲ್ಲ ಪ್ರಾಣಿಗಳ ಮೇಲೆ ಮೊದಲು ಪ್ರಯೋಗ ಮಾಡೋದು ಅಂತ. ಅದೇ ರೀತಿ ನ್ಯಾಯದ ಇದು ತೊಗೊಂಡ್ರು ಮನುಷ್ಯರಿಗೂ ನ್ಯಾಯ ಒದಗ್ತಿಲ್ಲ. ಇವಾಗ ಎಷ್ಟೋ ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಇದೆ, ಮತ್ತು ಬಡವ್ರಿಗಂತೂ ನ್ಯಾಯ ಸಿಗೋ ಆಸೆನೇ ಇಲ್ಲ. ಬರೀ ರಿಚ್ ಆ್ಯಂಡ್ ಪವರ್ಫುಲ್ಗೆ ಮಾತ್ರ ಅದು ಆಕ್ಸೆಸ್ ಇರೋದು ಅಂತ. ಗುರುಗಳೇ, ರಾಮನವಮಿ ಆಚರಣೆ ತುಂಬ ದೊಡ್ಡ ಪರ್ವಕಾಲ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಇವಾಗ ಅಂದರೆ ಹಿಂದೆ ಎಲ್ಲ 84 ಲಕ್ಷ ಜೀವರಾಶಿಗಳು ಕೂಡ ಅಂದರೆ ಬ್ರಹ್ಮದೇವರ ಸೃಷ್ಟಿಲಿರೋದು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅಂತ. ಅಂದರೆ ಇವತ್ತು ಸುಮ್ಮನೆ ಹೇಳ್ತಾರೆ ಬಾಯಲ್ಲಿ, ಅದು ಚಿಂತನೆ ಅಷ್ಟು ಇನ್ಕ್ಲೂಸಿವ್ ಅಪ್ರೋಚ್ ಇವತ್ತಿನ ಒಂದು ನಮ್ಮ ಡೆಮೋಕ್ರಸಿಲಿಲ್ಲ. ಅಂದರೆ ಮನುಷ್ಯ ಎಷ್ಟು ಹಾಳಾಗೋಗಿದ್ದಾನೆ, ಸ್ವಾರ್ಥಿ ಆಗಿದ್ದಾನೆ ಅನ್ನೋಕ್ಕೆ. ಇವತ್ತು ಪ್ರಾಣಿಗಳಿಗೆಲ್ಲ ಮನುಷ್ಯರಿಗೂ ಅಂದರೆ ಒಂದೊಂದು ನಾವು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಚಿಕ್ಕ ಕೋರ್ಟಿಂದ ಮೇಲೆ ದೊಡ್ಡ ದೊಡ್ಡ ಕೋರ್ಟು ಮತ್ತು ಅಪೀಲ್ ಹೋಗಿ ಹೈಕೋರ್ಟ್ ಹೋಗೋಕ್ಕೆ ಕರೋಡ್ಪತಿನೇ ಆಗಿರ್ಬೇಕು. ಸುಪ್ರೀಂ ಕೋರ್ಟ್ ಅಂದರೆ 20-30 ಕೋಟಿ 50 ಕೋಟಿ ದುಡ್ಡಿದ್ರೆ ಮಾತ್ರ. ಇವತ್ತು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಅದು ಹೇಳೋದೇ ಬೇರೆಯವ್ರಿಗೆ ಇದು, ಅಂದರೆ ಬೇರೆ ಯಾರೂ ಇಲ್ವಾ ಬೇರೆ ಇದಕ್ಕೆ. ಆದರೆ ನಮ್ಮ ದಾಸರು ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ಯಾವುದಾದ್ರೂ ಒಂದು 2 ವಸ್ತುನ ಹೇಳುವಾಗ, ಇವಾಗ ಏನೋ ಒಂದು ಅಜೈಲ್ ಮ್ಯಾನಿಫೆಸ್ಟೋ ಅಲ್ಲಿ ನಾವು ಮಾತಾಡಬೇಕಾದ್ರೆ ಇವಾಗ ಪೀಪಲ್ ಓವರ್ ಟೂಲ್ಸ್ ಆ್ಯಂಡ್ ಪ್ರಾಸೆಸಸ್ ಅಂತ ಹೇಳ್ತೀವಿ. ಅಂದರೆ ಆಮೇಲೆ ಏನಾದರೂ ನಾವು ಹೊಸ ಇನೋವೇಷನ್ನು ಅದು ಓವರ್ ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀವಿ. ನಾವು ಡಾಕ್ಯುಮೆಂಟೇಷನ್ ಇಲ್ಲ ಅಂತಲ್ಲ, ಅಂದರೆ ಪೀಪಲ್ಲು ಕೊಲ್ಯಾಬ್ರೇಷನ್ ಮುಖ್ಯ, ಮತ್ತು ಕಸ್ಟಮರ್ ಅವ್ರ ಇಂಟ್ರ್ಯಾಕ್ಷನ್ ಎಂಗೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನೆಗೋಸಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಕಾಂಟ್ರ್ಯಾಕ್ಚುಯಲ್ ಅಗ್ರಿಮೆಂಟ್ಸ್ ಇರುತ್ತಲ್ಲ, ಸೊ ಒಂದು ಹೇಳ್ತಾ ಇದ್ದೀವಿ ಅಂದರೆ ಇನ್ನೊಂದು ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಇಲ್ಲೇನು ಬರುತ್ತೆ, ಮನುಷ್ಯ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗನ್ನ ಹೋಗಲಿ ಅಂತ. ಅದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ಒಂದೊಂದು ಲಾಯರನ್ನು ಅಫೋರ್ಡ್ ಮಾಡಬೇಕಾದ್ರೆ 500 ಕೋಟಿ 300 ಕೋಟಿ ಇರಬೇಕು. ಅಂದರೆ ಇನ್ ಅದರ್ ವರ್ಡ್ಸ್ ನಿಮ್ಗೆ ನ್ಯಾಯ ಸಿಕ್ಕಲ್ಲ ಅಂತ ಅರ್ಥ. ಆ ಥರ ಎಲ್ಲ ಭ್ರಷ್ಟಾಚಾರ ತುಳುಕ್ತಾ ಇದೆ. ನಾವು ರಾಮಾಯಣವನ್ನು ನೋಡಬೇಕಾದ್ರೆ ಸಾಕಷ್ಟು ವಾಲ್ಮೀಕಿ ರಾಮಾಯಣ, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ರಾಮಾಯಣದ ಎಲ್ಲ ಪ್ರಮೇಯಗಳನ್ನು ಸ್ಫುಟಪಡಿಸಿದ್ದಾರೆ. ಮಧ್ವರಾಮಾಯಣ ಅಂತ ಅದು ಪ್ರಸಿದ್ಧ. ಮತ್ತು ಪೂಜ್ಯ ನಾರಾಯಣ ಪಂಡಿತಾಚಾರ್ಯರು ನಮಗೆ ಮಧ್ವ ವಿಜಯನ್ನು ಅನುಗ್ರಹಿಸಿರೋರು. ಸಂಗ್ರಹ ರಾಮಾಯಣ ಅಂತ ಕೊಟ್ಟು ನಮಗೆ ಮಧ್ವಾಚಾರ್ಯರ ಒಂದು ಅವರ ಪ್ರಮೇಯಗಳಿಗೆ ಅದೇ ಚೌಕಟ್ಟಲ್ಲಿರುವಂಥ ಎಷ್ಟೋ ಹೊಸ ವಿಚಾರಗಳನ್ನು, ನಮಗೆ ಅಪೂರ್ವವಾದ ವಿಚಾರಗಳನ್ನು ಸಂಗ್ರಹ ರಾಮಾಯಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ನಾವು ಮಾಧ್ವ ಸಮಾಜವಾಗಿ ಮರ್ತಿರೋ ಅಂಥ ಇನ್ನೊಂದು ದೀರ್ಘಕೃತಿ ಅಂತಂದರೆ, ಹೇಗೆ ನಾವು ಕುಮಾರವ್ಯಾಸ ಭಾರತವನ್ನು ಅಂದರೆ ಗದುಗಿನ ವೀರನಾರಾಯಣನ ಸನ್ನಿಧಾನದಲ್ಲಿ ಅಶ್ವತ್ಥಾಮಾಚಾರ್ಯರದ್ದು ಅನುಗ್ರಹದಿಂದ ಸ್ವಯಂ ವೀರನಾರಾಯಣ ದೇವರು ಹೇಳಿದ್ದು ಮತ್ತು
ಕುಮಾರವ್ಯಾಸರು ಬರೆದಿದ್ದು, ಸ್ವಯಂ ಪುರಂದರದಾಸರು ಕೊಂಡಾಡಿದ್ದಾರೆ. ವ್ಯಾಸರಾಜ ಗುರು ಸಾರ್ವಭೌಮರು ಅದಕ್ಕೆ ಫಲಶ್ರುತಿಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಹಿಂದೆ ಎಲ್ಲ ರಾಯರ ಮಠಗಳಲ್ಲೂ ಕುಮಾರವ್ಯಾಸ ಭಾರತ ನಡೀತಾ ಇತ್ತು. ಇವಾಗ ಅದು ನಿಂತೋಗಿದೆ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಯಾವಾಗನ್ನ ವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ. ಅದೇ ಥರ ಕುಮಾರ ವಾಲ್ಮೀಕಿ ಅಂತ ತೊರವೆ ರಾಮಾಯಣ ಅಂತ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಗುರುಗಳೇ. ಇವರು ಕೂಡ ಅಂದರೆ ಬೇರೆಯವರು ಕೂಡ 150 ರಾಮಾಯಣ ಅಂತೆಲ್ಲ ಹೇಳುವಾಗ ಅವರು ಕೂಡ ಹೇಳ್ತಾರೆ ಸುರನರ ಅಂದರೆ ತೊರವೆ ರಾಮಾಯಣ ಅಂತ ಕೂಡ ಪ್ರಸಿದ್ಧ. ಇವರು ಕುಮಾರ ವಾಲ್ಮೀಕಿ ಅಂತ. ಸುರನರ ನರೋರಗವಂದ್ಯ ನಿಗಮೋತ್ಕರ ಕಲಾಪ ನಿಂದ್ಯ ವಿಶ್ವಂಬರ ಇವ್ರು ಹೇಳ್ತಾರೆ ಶರಣು ಜನ ಸುರಪಾಲ ನಾಯಕ ಪರದಿ ನಿರುಪಮ ತತ್ವ ವಿದ್ಯಾ ಶರದಿ ಸಲಹುಗೆ ನಮ್ಮ ಮಧ್ವಾಚಾರ್ಯ ಗುರುರಾಯ ಅಂತ. ಇವರು ಇವಾಗ ಯುದ್ಧ ನಡೀತಾ ಇದೆ. ಯುದ್ಧಕಾಂಡ 55 ಸಂಧಿ ಇದೆ. ಇದು 5,000 ಪದ್ಯ ಇದೆ. ನಮ್ಮ ಹರಿಕಥಾಮೃತ ಸಾರದ ಥರ. ಅಂದರೆ ಬೇರೆ ಬೇರೆ ದೇವ್ರ ನಾಮಗಳು. ಇವಾಗ ಯಾಕೆ ಗಜೇಂದ್ರ ಮೋಕ್ಷ ಎಷ್ಟೋ ದಾಸರಾಯರದಂದರೆ ಬೇರೆ ಬೇರೆ ಪ್ರಮೇಯಗಳಿರುತ್ತೆ. ನಾವು ವಿಸ್ತಾರ ಮಾಡಿಕೊಂಡಾಗ ರಾಮದೇವರ ಒಂದು ವಿಚಾರ ನಮಗೆ ಬೇರೆ ಬೇರೆ ಆಯಾಮದಲ್ಲಿ ಎಲ್ಲ ಪಾತ್ರ ಚಿತ್ರಣಗಳು, ತತ್ವ ಮತ್ತು ಪ್ರಮೇಯಗಳು ಸ್ಫುಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇವರು ಕೊನೆಯಲ್ಲಿ ಹೇಳ್ತಾರೆ ಅಂದರೆ ಇನ್ನೊಂದು ಏನಂದರೆ ಇವರು ನಾವು ಕುಮಾರವ್ಯಾಸ ಒಬ್ಬರು ಮತ್ತು ಸುಕವಿ ಕುಮಾರವ್ಯಾಸರೊಬ್ಬರು ಮತ್ತು ನಾವಿದು ಏನಂಗ ಮೋಹನಾಂಗ ತೊರವೆಯ ನರಸಿಂಹ ಅಂತ. ಎಷ್ಟೋ ಜನ ಮಾಧ್ವರಿಗೆ ಇವತ್ತೆಷ್ಟೋ ಜನ ಸ್ವಾಮಿಗಳು ಪೂರ್ವಾಶ್ರಮದಲ್ಲೂ ಅವ್ರಿಗೂ ತೊರವೆ ನರಸಿಂಹನೇ ಮನೆ ದೇವರಾಗಿದೆ. ಅವರು ಸರಸ ವರ್ಣಕ ಕವಿಗೊಳ್ಳಲು ಬಾಸುರ ಕುಮಾರವ್ಯಾಸನೊಬ್ಬನು ಪರಕಿಸುವ ವಾಡನೊಬ್ಬ ಮಗುಳೆ ಎಣಿಸುವರೆ ವರ್ಣಕಕ್ಕೆ ವರ ಕುಮಾರವ್ಯಾಸನೊಬ್ಬನು ಮಿಕ್ಕನು ಜರಡು ಕವಿ. ಅಂದರೆ ಕುಮಾರವ್ಯಾಸರು ಬಿಟ್ಟರೆ ನಾನು ಇದು ಅಂತ ಹೇಳ್ತಾರೆ. ಈ ಇದು ತೊರವೆ ರಾಮಾಯಣ ಕೂಡ ಸಕಲ ಮಾಧ್ವರು ಕೂಡ ಇದನ್ನು ಪ್ರತಿನಿತ್ಯ ಇದು 2 ವಾಲ್ಯೂಮಲ್ಲಿ ಬರುತ್ತೆ. ಇದರಲ್ಲಿ ಪೀಠಿಕೆಯಲ್ಲಿ ಶಿವಪಾರ್ವತಿ ಸಂವಾದ ರೂಪ ಅಂದರೆ ಈ 1000 ನಾಮಗಳಲ್ಲಿ ಕೈಲಾಸದಲ್ಲೆಲ್ಲ ಒಂದು ಸತಿ ಸತ್ಸಂಗ ನಡೆದಾಗ ಪಾರ್ವತಿ ಶಿವನ್ನ ಕೇಳಿದಾಗ ಪ್ರಶ್ನೆ ಯಾವುದು 1000 ನಾಮದಲ್ಲಿ ತುಂಬ ಮುಖ್ಯ. ನಾವು ಕೇನೋಪಾಯನ ಲಘುನ ವಿಷ್ಣುವ್ರ ನಾಮ ಸಹಸ್ರಕಂ ಕೇಳ್ತೀವಲ್ಲ, ಪಠ್ಯತೆ ಪಂಡಿತರು. ಅದನ್ನು ಕೇಳಿದಾಗ ಅವರು ದರೆಯೊಳಗ್ಗದ ರಾಘವೇಂದ್ರನ ಚರಿತ ಶತಕೋಟಿ ಪ್ರವಿಸ್ತರ. ಮಧ್ವಾಚಾರ್ಯ ಶತಕೋಟಿ ರಾಮಾಯಣ ಇದೆ ಅಂತ ಹೇಳ್ತಾರೆ. ಆದರೆ ಅದು ಎಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ. ಅದು ನಮಗೆ ಮುಖ್ಯವಾಗಿ ಸಿಕ್ಕೋದು ಆನಂದ ರಾಮಾಯಣ 1ರಲ್ಲಿ. ಮತ್ತು ಇದು ಕೂಡ ಪ್ರತಿ ಸರ್ಗದ ಕೊನೆಯಲ್ಲೂ ಕೂಡ ಸಂಧಿಯ ಕೊನೆಯಲ್ಲೂ ಇದು ರಾಘವೇಂದ್ರನ ಚರಿತೆ ಶತಕೋಟಿ ಪ್ರವಿಸ್ತರ ಅಂತ ಬರುತ್ತೆ. ತುಂಬ ಅಪೂರ್ವವಾದ ಕಥೆಗಳು ಪ್ರಮೇಯಗಳು ಕೂಡ ಇದರಲ್ಲಿ ತುಂಬ ಇದೆ. ಸಕಲ ಮಾಧ್ವರು ಕೂಡ ಇದನ್ನು ಪಾರಾಯಣ ಮಾಡಬೇಕು. ಮತ್ತು ಇದೆಲ್ಲ ಪಾಠ ಪ್ರವಚನಕ್ಕೆ ಮತ್ತೆ ಬರಬೇಕು. ತೊರವೆ ಇದು 2 ವಾಲ್ಯೂಮಲ್ಲಿ ಬರುತ್ತೆ, ತೊರವೆ ರಾಮಾಯಣ ಅಂತ. ಇದು ಪೀಠಿಕೆಯಲ್ಲೇ ಮಧ್ವಾಚಾರ್ಯ ಗುರುರಾಯ ಅಂತ ಬರುತ್ತೆ. ಇಂಥದ್ದು ಇದೆಲ್ಲ ಎಲ್ಲ ಕಡೆ ಸಿಗತ್ತೆ. ಕುಮಾರ ವಾಲ್ಮೀಕಿ ವಿರಚಿತ ತೊರವೆ ರಾಮಾಯಣ ಅಂತ. ಮತ್ತು ಆನಂದ ರಾಮಾಯಣದ್ದು ಹೆಂಗೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಮಗೆ ಧರ್ಮ ಅಂತ ಬಂದರೆ ನಮಗೆ ಎಲ್ಲ ಗ್ರಂಥಗಳಿಗೂ 4 ವೇದಗಳು. ಅದರಲ್ಲೂ ಪಂಚಮ ವೇದ 4 ವೇದಕ್ಕಿಂತಲೂ ಅದು ಶ್ರೇಷ್ಠ. ಯಾಕಂದರೆ ಅನಂತ ವೇದಗಳು ಪ್ರತಿಪಾದ್ಯನಾದ ವೇದವ್ಯಾಸ ದೇವರೇ ಅವರೇ ಬಂದು ರಚನೆ ಮಾಡಿರೋದ್ರಿಂದ ವೇದಾದಪಿ ಪರಂ ಚಕ್ರೆ ಮಹಾಭಾರತ ಅದರಲ್ಲಿ ಸಾರಭೂತವಾದ್ದು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ಇವಾಗ ವಿಷ್ಣು ಸಹಸ್ರನಾಮದ ಸಾರ ರಾಮ ಅಂತ ನಾವು ನೋಡಿದ್ವಿ. ಅದೇ ಥರ ಭಗವದ್ಗೀತೆ ಅಂತ ತಗೊಂಡ್ರೆ ಅದು ಶ್ರೀಕೃಷ್ಣಾರ್ಜುನರ ಸಂವಾದ. ಅವ್ರಿಗೇನಾಯಿತು, ಮೊದಲು ಕಂಪನ ಆಯಿತು, ಎಲ್ಲ ಮೋಹಕ್ಕೆ ಒಳಗಾದರು ಅಭಿಮಾನ ಮೂಲದಿಂದ. ಅವರು ಅಜ್ಞಾನಿ ಅಂತೆ ನಟನೆ ಮಾಡಿ ಅದ್ರಲ್ಲಿ ಕೃಷ್ಣಾರ್ಜುನರ ಸಂವಾದ ಅದೆಲ್ಲ ನಮ್ಮ ಸಾಧನೆಯಲ್ಲಿ ತೊಡಗಿರೋಂಥ ಎಲ್ಲರಿಗೂ ಅದಾಗುವಂಥದ್ದು. ಅದಕ್ಕೆ ಇವತ್ತು ಭಗವದ್ಗೀತೆಗೆ ಬಂದಿರೋ ಅಷ್ಟು ವ್ಯಾಖ್ಯಾನಗಳು, ಅದ್ರ ಮೇಲೆ ಚರ್ಚೆ ಆಗೋಷ್ಟು ಇವತ್ತು ಭೂಮಿ ಮೇಲೆ ಯಾವ ಗ್ರಂಥ ಇಲ್ಲ. ಅಲ್ಲಿ ಕೂಡ ನಾವು ಮಾಧ್ವರಾಗಿ ನಮಗೆ ಎಷ್ಟು ಸೌಭಾಗ್ಯ ಅಂತಂದರೆ ಅಲ್ಲಿರೋ ಅಂದರೆ ಎಲ್ಲ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ ಭೀಮ ಮಧ್ವಾಚಾರ್ಯರಾಗಿ ಬಂದರು. ಅಂದರೆ ಇವರು ತಾತ್ಪರ್ಯ ನಿರ್ಣಯ ಪ್ರಮಾಣ ಅನ್ನಕ್ಕೆ ಸ್ವಯಂ ಅವರೇ ಅಲ್ಲಿರೋದನ್ನೆಲ್ಲ ಯಥಾವತ್ತಾಗಿ ಶ್ರೀಕೃಷ್ಣನ ಪರಮ ಭಕ್ತರಾದ ಭೀಮಸೇನ್ ದೇವರು ಅಂದರೆ ರುಜುಗಳಾದ ವಾಯುದೇವರು ಭಾವಿ ಬ್ರಹ್ಮರು. ಮತ್ತು ಅಲ್ಲಿದ್ದ ಅರ್ಜುನರೇ ಬಂದು ನಮಗೆ
ಭಗವದ್ಗೀತೆ ಅವ್ರು ಕೇಳಿದಾಗ ಅವ್ರಿಗೇನು ಅರ್ಥ ಆಗಿತ್ತು ಅನ್ನೋಕೆ ಫಸ್ಟ್ ಪರ್ಸನ್ ಅವರೇ ಅಲ್ವಾ, ಅವ್ರ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಮಧ್ವಾಚಾರ್ಯರ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಕ್ಕೆ ಪ್ರಮೇಯ ದೀಪಿಕಾ ಮತ್ತು ನ್ಯಾಯ ದೀಪಿಕಾ ಕೊಟ್ರು. ನಾವು ಅಷ್ಟು ಇದು. ಮತ್ತೆ ರಾಘವೇಂದ್ರ ಸ್ವಾಮಿಗಳಂತಂದ್ರೆ ಇವತ್ತು ನಾವು ಸತ್ಯ ಧರ್ಮ ರಥಾಯಚ ಅಂತ ಹೇಳ್ತೀವಿ. ಅವರು ಗೀತಾ ವಿವೃತ್ತಿಯನ್ನು ಕೊಟ್ಟರು. ಇವತ್ತು ನಾವು ಮಾಧ್ವ ಸಮಾಜ ಅಂತ ತಗೊಂಡ್ರೆ ಭಗವದ್ಗೀತೆಯಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಮತ್ತು ದ್ವಂದ್ವಗಳಿದೆ ಅಂತ ತುಂಬ ಜನ ಹೇಳ್ತಾರೆ, ಅರ್ಥ ಆಗಲ್ಲ, ಬೇರೆ 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 ತುಂಬ ಡಿವಿಯೇಷನ್ಸ್ ಇದೆ ಅಂತೆಲ್ಲ. ಅದಕ್ಕೆ ನಾವು ರಾಘವೇಂದ್ರ ಸ್ತೋತ್ರ ಅಂತ ತಗೊಂಡ್ರೆ ಅದನ್ನು ರೀಅರೇಂಜ್ ಭಗವದ್ಗೀತೆಯನ್ನೇ ನಾವು ಈ ರೀತಿ ನೋಡ್ಬೋದು. ಇವಾಗ ವಿಷಾದ ಯೋಗದಲ್ಲಿ ಅರ್ಜುನಂಗೆ ಏನು ಅಂದರೆ, ನಾನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಗುರುಗಳನ್ನೆಲ್ಲ ಕೊಂದುಬಿಡ್ತೀನಿ ಅಂತ. ಅವಾಗ ಕೃಷ್ಣ ಹೇಳ್ದ ದೇಹ ಬೇರೆ ಜೀವ ಬೇರೆ ಅಂತ. ಅದೇ ನಮಗೆ ರಾಘವೇಂದ್ರ ಸ್ತೋತ್ರದಲ್ಲಿ ಬರೋದು. ಮೊದಲು ನಾವು ಯಾರನ್ನು ಶರಣು ಹೊಂದಬೇಕಂದ್ರೆ ನಮ್ಮ ಸಮಗ್ರ ಎಲ್ಲ ನಮ್ಮ ಏನು ಸಂದೇಹಗಳಿದೆ ಅದು ನಿವಾರಣೆ ಮಾಡೋ ಶಕ್ತಿ ಇರಬೇಕು, ಮತ್ತು ಪ್ರಾಮಾಣಿಕವಾಗಿ ಅವರು ಪೂರ್ಣ ಬೋಧರಾಗಿರ್ಬೇಕು. ಅದೇ ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯ. ಯಾರೋ ಅರ್ಧಂಬರ್ಧ ಅಧ್ಯಯನ ಮಾಡಿರೋರ ಹತ್ರ ಹೋದರೆ ಪ್ರಯೋಜನ ಇಲ್ಲ. ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮ ಅಂದರೆ ನಮ್ಮ ಅಂತರಂಗದ ಶತ್ರುಗಳನ್ನು ಮೊದಲು ಹೋಗಿಸ್ಕೋಬೇಕು. ಅದೇ ಅರ್ಜುನಂಗೆ ಒಳಗಡೆ ಇರೋ ಅಂತರಂಗ ಕಾಮ ಮೋಹಪಾಶಕ್ಕೆ ಒಳಗಾದಾಗ ಅವನು ಯುದ್ಧ ಭೂಮಿಯಲ್ಲಿ ಅವನು ಕ್ಷತ್ರಿಯ ಧರ್ಮ ಪಾಲನೆ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಏನು ಪಾಪ ಮಾಡಿದಾಗ ಕಂಪನ ಬರಬೇಕಲ್ಲ. ಇಲ್ಲಿ ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳ್ತಾರೆ ತಂದ್ರ ಕಂಪಹ ವಚಕ್ಕೋಂಟ್ಯ ಮುಖಾಯೇ ಚೇಂದ್ರಿಯೋದ್ಭವ. ಅದೇ ಥರ ಅರ್ಜುನ ಕಂಪನಕ್ಕೆ ಒಳಗಾದ ಆಮೇಲೆ ಎಲ್ಲ ಅವ್ರಿಗೆ ಕೊಟ್ಟರು ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ. ಅದೇ ಬರುತ್ತೆ ಅಲ್ಲಿ ಅರ್ಜುನಂಗೆ ಏನೇನು ಅಜ್ಞಾನ ವಿಸ್ಮೃತಿ ಭ್ರಾಂತಿ, ಅವನು ಹಿಂದೆ ಎಲ್ಲ ಎಷ್ಟೋ ಯುದ್ಧಗಳನ್ನು ಮಾಡಿದ್ದ, ಅವಾಗ ಯಾವತ್ತೂ ಡೌಟ್ ಬರಲಿಲ್ಲ. ಆದರೆ ಮೋಹಕ್ಕೆ ಒಳಗಾದಾಗ ಬಂತು. ಮತ್ತೆ ವಿಭೂತಿ ಯೋಗ ಅಂತ ಬಂದು ವಿಶ್ವರೂಪ ಸಂದರ್ಶನ. ಇಲ್ಲಿ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ ಅಂತ. ಅದೇ ಥರ ಎಲ್ಲ ಮಾಡಿ ಇಲ್ಲಿ ಕೂಡ ರಾಘವೇಂದ್ರ ಅನ್ನೋ ವಿದ್ಯತೆ. ರಾಘವೇಂದ್ರನ ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಅಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅಂದಂಗೆ ಇಲ್ಲಿ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜ ಲಗ್ನ. ಇಲ್ಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದ ಎಲ್ಲ ಕೀರ್ತಿವಂತನಾಗಿ ನೀನು ಯಶಸ್ಸಾಗಿ ಧರ್ಮವನ್ನು ಸ್ಥಾಪನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇಲ್ಲಿ ಕೂಡ ಎಲ್ಲ ಇಲ್ಲಿ ಸಾಕ್ಷಿ ಹಯಾಸ್ಯೋತ್ರ. ಅಲ್ಲಿ ಶಾಸ್ತ್ರ ವಿಮರ್ಶೆ ಮಾಡು, ನಿನಗೇನು ಬರುತ್ತೋ ನಿನಗೆಲ್ಲ ವಿಮರ್ಶೆ ಮಾಡು, ಅಶೇಷ ಯಾವುದನ್ನು ಬಿಡ್ದಿರ, ನನ್ನ ಮಾತು ತಗೋಬೇಡ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ವಾದಿರಾಜರಲ್ಲಿ ಹೇಗೆ ಹನುಮ ಭೀಮ ಮಧ್ವರೂಪಕ್ಕೆ ರಾಮಕೃಷ್ಣ ವೇದವ್ಯಾಸರಿದ್ದಾರೆ, ಹಂಗೆ ವಾದಿರಾಜರು ಹಯಗ್ರೀವ ದೇವರ ವಿಶಿಷ್ಟ ಪ್ರತಿಮೆ. ಇವ್ರಕ್ಕಿಂತ ಮೊದಲೇ ಅವರು ಸಶರೀರ ಬೃಂದಾವನ ಆಗಿ ಅಲ್ಲಿಂದ ಧ್ವನಿ ಬಂತು. ಅಂದರೆ ಈ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ. ಹಾಗೆ ನಾವು ರಾಘವೇಂದ್ರ ಸ್ವಾಮಿಗಳು ಮೊನ್ನೆ ವ್ಯಾಸರಾಜರು ನಾವು ಆರಾಧನೆಯಲ್ಲಿ ಪ್ರತ್ಯರ್ಥ ಗಜಕೇಸರಿಯನ್ನು ಮಾಡಿದಾಗ ಚಿಂತನೆ ಮಾಡಿದ್ವಿ. ಅವರು ಹೇಗೆ ಎಲ್ಲ ಕಡೆ ಪ್ರಾಣದೇವರ ತತ್ವವನ್ನು ಸ್ಥಾಪನೆ ಮಾಡಿಕೊಂಡು 732 ವ್ಯಾಸರಾಜರ ಒಂದು ಪ್ರಾಣದೇವರ ಪ್ರತಿಷ್ಠೆ ಮಾಡಿದ್ರು. ಇವ್ರಿಗೆ ಎಲ್ಲ ಕಡೆ ಪ್ರತಿಯೊಂದು ಊರಲ್ಲೂ ರಾಘವೇಂದ್ರ ಸ್ವಾಮಿಗಳು ಅದು ಪ್ರಸಾದ ರೂಪವಾಗಿ ಇವರಿದ್ದು ಎಲ್ಲ ಕಡೆ ಬೃಂದಾವನದ ಮೇಲೆ ಪ್ರಾಣದೇವರು, ಅವ್ರ ಮೇಲೆ ರಾಮದೇವರಿದ್ದಾರೆ. ಇಲ್ಲಿ ಪ್ರಾಣದೇವರು ಅಲ್ಲ, ಅರ್ಜುನನ ಮೇಲೆ ಕಪಿಧ್ವಜನೇ ಇದ್ರು. ಅಂದರೆ ಈ ಕಪಿಧ್ವಜ ಅಲ್ಲಿ ಬರಲಿಕ್ಕೆ ಆನಂದ ರಾಮಾಯಣದಲ್ಲಿ ಒಂದು ಸುಂದರ ಕತೆ ಬರುತ್ತೆ. ಒಂದ್ಸತಿ ಕೃಷ್ಣನ್ ಬಿಟ್ಟು ಅರ್ಜುನ ಒಬ್ಬನೇ ಬೇಟೆ ಆಡಕ್ಕೆ ಹೊಟ್ಟೋಗ್ತಾನೆ. ಅಲ್ಲಿ ರಾಮೇಶ್ವರ ಹಾಗೆ ಧನುಷ್ಕೋಟಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲೆಲ್ಲ ಮಾಧ್ಯಾಹ್ನಿಕೆ ಆಗುತ್ತೆ. ಅಲ್ಲೆಲ್ಲ ಮಾಧ್ಯಾಹ್ನಿಕೆ ಮುಗಿಸಿ ಅಲ್ಲೇ ಪರಿಸರ ತುಂಬ ಮನೋಹರವಾಗಿದ್ದಾಗ ಅಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ಒಂದು ಒಳ್ಳೆ ಸುಂದರ ಕಪಿ, ತೇಜೋಮಯವಾದ ಕಪಿ ಇರುತ್ತೆ. ಅದನ್ನ ನೋಡಿ ಅರ್ಜುನಂಗೆ ಮುಂದೆ ಹೋಗೋಕ್ಕೆ ಮನ್ಸು ಬರಲ್ಲ. ನೋಡ್ತಾ ನಿಂತಿದ್ದು ಹತ್ರ ಹೋದರೆ ರಾಮನ್ ಜಪ ಮಾಡ್ತಾ ಇರುತ್ತೆ. ಓ ಯಾವುದೋ ಇದು ಸಾಮಾನ್ಯ ಕಪಿ ಅಲ್ಲ ಅಂತ. ಯಾರು ನೀನು ಅಂದರೆ, ಹಿಂದೆ ಯಾರ ಸಹಾಯದಿಂದ ಇದು ರಾಮಸೇತುವನ್ನು ಮಾಡಿದ್ನೋ ಲಂಕಾಪಟ್ಟಣಕ್ಕೆ 100 ಯೋಜನ, ಅದೇ ನನ್ನನ್ನು ವಾಯುಸುತ ಹನುಮಂತ ಅಂತ ಕರೀತಾರೆ ಅಂತ. ಓಹೋ ಇಷ್ಟು ಇವನು ಗರ್ವನ ಈ ಥರ ಹೇಳ್ತಾ ಇದ್ದಾನೆ ಅಂತ ಅರ್ಜುನ ಯಾಕೆ ಇಷ್ಟೆಲ್ಲ ಕಲ್ಲು ಹಾಕಿ ತೊಂದರೆ ತಗೊಂಡ್ರು. ರಾಮದೇವರು ಅವ್ರಿಗೆ ಸುಮ್ಮನೆ ಶರಸೇತು ಮಾಡ್ಲಿಕ್ಕಾಗ್ಲಿಲ್ವ, ಬಾಣ ಬಿಲ್ ಬಿಟ್ಟೆ ಮಾಡ್ಬೋದಾಗಿತ್ತು, ಅಂತ ಬಿಲ್ಲಾಳು ಅಂತ ಚರಿತ್ರೆಯಲ್ಲಿ ಕೊಂಡಾಡ್ತಾರೆ. ಇಷ್ಟೆಲ್ಲ ಯಾಕೆ ಕಷ್ಟ ಕೊಟ್ಟ ಕಪಿಗಳಿಗೆ ಅಂತ. ಅವಾಗ ಈ ಕಪಿ ಹನುಮಂತ ಹೇಳ್ತಾನೆ ಅರ್ಜುನಂಗೆ, ಅದು ನಮ್ಮಂಥ ಭಾರ ಇರೋ ಕಪಿಗಳನ್ನ ತಡೆಯಲ್ಲ, ಅದು
ಯಾಕಂದ್ರೆ ನಾವು ಕಾಲಿಟ್ರೆ ಹೊಟ್ಟೋಗುತ್ತೆ ಅಂತ. ಹಂಗೆಲ್ಲ ಏನಿಲ್ಲ, ನಿನ್ನಂತ 100 ಕಪಿ ಬಂದ್ರು ಆಗುತ್ತೆ, ನಾನು ಬೇಕಾದ್ರೆ ಬಿಟ್ಟು ತೋರಿಸ್ತೀನಿ ಅಂತ. ನನ್ನ ಭಾರ ಅಲ್ಲಪ್ಪ, ನನ್ನ ಹೆಬ್ಬೆರಳು, ಕಾಲಿನ ಹೆಬ್ಬೆರಳು ಭಾರನೂ ತಡಿಯಲ್ಲ ಅಂತೇಳಿ. ಹಾಗಾದ್ರೆ ಏನಿದು ಅಂತ ಷರತ್ತು ಅಂತಂದ್ರೆ, ನಾನು ಬಿಡ್ತೀನಿ, ನೀನೇನನ್ನ ಮುಣುಗ್ಸಿದ್ದೆ ಆದ್ರೆ ಇಲ್ಲೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅರ್ಜುನ ಪಣ ಕಟ್ತಾನೆ. ಅವಾಗ ನೀನ್ ಮಾಡದೇ ಇದ್ರೆ, ಅದೇನನ್ನ ಸರಿಯಾಗಿದ್ರೆ ಏನ್ ಮಾಡ್ತೀಯ ಅಂದ್ರೆ, ನಾನು ನಿನ್ನ ಕಪಿಯಲ್ಲಿ ನಾನಿದ್ದು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಆಂಜನೇಯ. ಆಯ್ತು ಅಂತ ಅವಾಗ ಅರ್ಜುನ ಒಂದು ಬಿಲ್ ಬಿಡ್ತಾನೆ. ಅದನ್ನ ಒಂದೇ ಕ್ಷಣ ಮಾತ್ರದಲ್ಲಿ 100 ಯೋಜನ ಶರಸೇತು ಅಂದ್ರೆ ಬಾಣಗಳಿಂದ ಆಗಿರುವಂತ ಒಂದು ಬ್ರಿಡ್ಜ್ ತಯಾರಾಗುತ್ತೆ. ಅವಾಗ ಹನುಮಂತ ಹೋಗಿ ಸುಮ್ಮನೆ ಕಾಲು ಹೆಬ್ಬೆರಳು ಸ್ಪರ್ಶ ಮಾಡಿದ ತಕ್ಷಣ ಮುಳುಗೋಗುತ್ತೆ ಕ್ಷಣ ಮಾತ್ರ. ಅವಾಗ ಅರ್ಜುನ ಎಲ್ಲ ಸಿದ್ಧತೆ ಮಾಡಿಕೊಂಡು ಅಗ್ನಿ ಪ್ರವೇಶಕ್ಕೆ, ಅಷ್ಟೊತ್ತಿಗೆ ಒಂದು ಬ್ರಹ್ಮಚಾರಿ ಬರ್ತಾನೆ. ಏನ್ ನಡೀತಾ ಇದೆ, ಯಾಕೆ ನೀವು ಅಗ್ನಿ ಪ್ರವೇಶ ಅಂತಂದ್ರೆ ಎಲ್ಲ ಕತೆ ಹೇಳಿದಾಗ, ಇಲ್ಲ ಅದು ಸರಿ ಇಲ್ಲ, ಯಾವುದು ಸಾಕ್ಷಿ ಇಲ್ದೇ ಇರೋ ಮಾಡಿರೋ ಕೆಲ್ಸಕ್ಕೆ ಏನು ಅದಕ್ಕೆ ಬೆಲೆ ಇಲ್ಲ, ಇನ್ನೊಂದ್ಸತಿ ಮಾಡಿ ಅಂತ. ಇನ್ನೊಂದ್ಸತಿ ಮತ್ತೆ ಬಿಲ್ ಬಿಡ್ತಾನೆ. ಅಷ್ಟೊತ್ತಿಗೆ ಹನುಮಂತ ಮತ್ತೆ ಹೋಗಿ ಎಷ್ಟು ಅದ್ರ ಮೇಲೆ ತುಳಿದ್ರು ಏನು, ಶಕ್ತಿ ಬಿಟ್ಟು ಭಾರ ಹಾಕಿದ್ರು ಏನೂ ಆಗಲ್ಲ. ಅವಾಗ ಹನುಮಂತಂಗೆ ಗೊತ್ತಾಗುತ್ತೆ ಇದು ಯಾರೋ ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ. ಏನಂದ್ರೆ ಅವನು ಕೃಷ್ಣನೇ ಬಂದಿರೋದು, ಸುದರ್ಶನ ಚಕ್ರವನ್ನ ಬಿಟ್ಟು ಕೆಳಗಡೆಯಿಂದ ಎತ್ತಿರ್ತಾನೆ. ಅವಾಗ ಇವನ್ ರಾಮದೇವ್ರಿಗೆ ನಾನೇ ಮಾಡಿದ್ದು ಅಂತ ಅಂದ್ರೆ, ಸುಮ್ಮನೆ ಅರ್ಜುನಂಗೆ ಗರ್ವ ಬಂದಿತ್ತಲ್ಲ, ಅದನ್ನ ವಾಯುದೇವರು ತೋರಿಸ್ತಾ ಇದ್ದಾರೆ, ಕೃಷ್ಣನ್ ಬಿಟ್ಟು ಎಲ್ಲಿ ಹೋದ್ರೆ ನಿನ್ಗಾಗಲ್ಲ ಅಂತ. ಇನ್ನೊಂದು ರೀತಿ ಹರಿವಾಯು ಗುರುಗಳು ಅವ್ರಿಗೆ ಅನುಗ್ರಹ ಮಾಡಕ್ ಅರ್ಜುನಂಗೆ. ಅವಾಗ ಕೃಷ್ಣ ಹೇಳ್ತಾನೆ, ನೀನ್ ಪಂದ್ಯದಲ್ಲಿ ಸೋತಿದೀಯಪ್ಪ. ಅವಾಗ ಜ್ಞಾಪಕ ಬರುತ್ತೆ ಹನುಮಂತಂಗೆ, ಹಿಂದೆ ರಾಮದೇವ್ರಾಗಿದ್ದಾಗ ಮುಂದೆ ನಾನು ಕೃಷ್ಣಾವತಾರ ಮಾಡಿದಾಗೂ ನಿಂಗೆ ದರ್ಶನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವಾಗ ಮತ್ತೆ ಆ ಬ್ರಹ್ಮಚಾರಿ ಇಬ್ಬರಿಗೂ ರಾಮರೂಪ ಕೃಷ್ಣ ರೂಪ ಎರಡು ದರ್ಶನ ಕೊಡ್ತಾರೆ, ಇಬ್ರು ನಮಸ್ಕಾರ ಹಾಕ್ತಾರೆ. ಅವಾಗ ಆ ಕಪಿ ಬಂದು ಅರ್ಜುನನ, ಅಂದ್ರೆ ಮಹಾಭಾರತದಲ್ಲಿ ಭೀಮಸೇನ ದೇವರು ಇದ್ದಿದ್ದಕ್ಕೆ ಅರ್ಜುನ 1000 ಜನನ ಸಂಹಾರ ಮಾಡಿದ್ದು ಅವರ ಒಂದು ಕೃಪಾ ಬಲದಿಂದ ಅಂತ ಪಂಕ್ತಿಗಳಿದೆ. ಅದನ್ನ ಪ್ರತಿಯೊಬ್ಬರು ಮಾಧ್ವ ಸ್ವಾಮಿಗಳು ಪಂಡಿತರು ಎಲ್ಲ ಪ್ರವಚನಗಳಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಏನು ಆ ರಥ ಇದೆ, ಸ್ವಯಂ ರಥಾಂಗಪಾಣಿ ರಕ್ಷೋಭ್ಯ ಅಂತ ಹೇಳ್ತೀವಿ, ಅಲ್ಲಿ ಕೃಷ್ಣನೇ ಸ್ವಯಂ ರಥದಲ್ಲಿ ಇರೋದು ಒಂದಾದ್ರೆ, ಮೇಲ್ಗಡೆ ಒಂದು ಭೀಮಸೇನ ದೇವರು ಇರ್ಬೋದು, ಇನ್ನೊಂದು ಮೇಲ್ಗಡೆ ಸ್ವಯಂ ಆಂಜನೇಯನೇ ಇದ್ದು ರಕ್ಷಣೆ ಮಾಡಿದ್ದು. ಇದು ಯುದ್ಧದ ಕೊನೆಯಲ್ಲೂ ಕೂಡ ಒಂದ್ಸತಿ ಯುದ್ಧ ಎಲ್ಲ ಆದ್ಮೇಲೆ ಅರ್ಜುನನ್ ದರ್ಪದಿಂದ ಸರಿ ಇಳಿ ಅಂತಂದ್ರೆ, ಕೃಷ್ಣನ್ ನೀನೇ ಮೊದ್ಲು ಇಳಿ ಅಂದ್ರೆ, ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ನೀನ್ ಮೊದ್ಲು ಇಳಿ ಅಂದ್ರೆ, ಇಲ್ಲ ಪ್ರೋಟೋಕಾಲ್ ಪ್ರಕಾರ ಯುದ್ಧದ್ದು ಮೊದಲು ಸಾರಥಿ ಇಳಿಬೇಕು, ಇವನು ಗೆದ್ದಿದ್ದು ದರ್ಪ ಇರುತ್ತಲ್ಲ ಅದರಿಂದ ಇವನ್ ಲಾಸ್ಟಲ್ಲಿ ಇಳಿಬೇಕು, ಹಂಗೆ ಅಂದ್ರೆ ಅದೆಲ್ಲ ನಾರ್ಮಲ್ಗೆ, ಇಲ್ಲಿ ನೀನ್ ಫಸ್ಟ್ ಇಳಿ ಅಂತಾನೆ ಕೃಷ್ಣ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇಳಿ, ನಿಂದೆಲ್ಲ ಲೆವೆಲ್ ಸ್ಕೋಪು ಸಾಕು ಅಂತ. ಅವಾಗ ಇಳಿದ್ರೆ ಕೃಷ್ಣ, ಅವಾಗೆಲ್ಲ ರಥ ಸುಟ್ಟೋಯ್ತು ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಇದ್ದಿದ್ದಕ್ಕೆ ಮೊದಲು ಅರ್ಜುನನ್ ಇಳಿಸಿ ಆಮೇಲೆ ಎಷ್ಟೋ ಬಾಣಗಳು ಅದು ಬಂದು ಕಾಯ್ತಾ ಇತ್ತು, ಕೃಷ್ಣ ಇದ್ದಿದ್ದಕ್ಕೆ ಅರ್ಜುನ ರಥ ಎಲ್ಲ ಉಳ್ಕೊಂಡಿತ್ತು. ಅದು ಅಲ್ಲಿ ಮಧ್ಯದಲ್ಲಿ ಇನ್ನೂ ಒಂದು ಬರುತ್ತೆ, ಅಂದ್ರೆ ಕುಮಾರವ್ಯಾಸದಲ್ಲಿ ಅದು ಕೃಷ್ಣ ಇಳಿದಿದ ತಕ್ಷಣನೂ ಏನಾಗ್ತಾ ಇರ್ಲಿಲ್ಲ ಅದು, ಅಂದ್ರೆ ಅರ್ಜುನನ್ ಇಳಿಸಿದ್ರಲ್ಲ, ಕೃಷ್ಣ ಇಳಿದಾಗೂ ಬರ್ಲಿಲ್ವಂತೆ. ಅಂದ್ರೆ ಧ್ವಜದ ಹಲೆಗೆ ನೊದದು ಹಾಯ್ದನು ನಿಜ ನಿವಾಸಕ್ಕೆ ಹನುಮ ಧೂಮ. ಅಂದ್ರೆ ಹನುಮಂತ ಕಪಿಧ್ವಜ ಏನಿದ್ದ ಅವನು, ಆ ಧ್ವಜದಿಂದ ಅವನು ಹಾರೋದ, ಕೃಷ್ಣ ಇಳಿದ ಮೇಲೂ ಏನಾಗ್ಲಿಲ್ಲ. ಅಂದ್ರೆ ಪ್ರಾಣದೇವ್ರ ಆಕಣಾಶ್ಮ ಸಮ, ಅವ್ರಿಗೆ ಏನ್ ಮಾಡತ್ತೆ ಅಂದ್ರೆ ಹನುಮಂತ ದೇವರು ಹೋದ್ಮೇಲೆ ಆ ರಥ ಎಲ್ಲ ಸುಟ್ಟು ಭಸ್ಮ ಆಯ್ತು. ಹಂಗೆ ಇವತ್ತು ಕೂಡ ರಾಘವೇಂದ್ರ ಸ್ವಾಮಿಗಳು ಸತ್ಯಧರ್ಮ ರಥಾಯಚ ಅಂತ, ನಾವು ಅರ್ಜುನ ನಿಮಿತ್ತ ಮಾತ್ರ, ನಾವು ಕೂಡ ದಿನ ಪ್ರತಿನಿತ್ಯ ಕರ್ತವ್ಯ ಭ್ರಷ್ಟರಾಗಿ, ಅಂದ್ರೆ ಯಾವ್ದು ಧರ್ಮ ಯಾವ್ದು ಅಧರ್ಮ, ನಮ್ಮ ಕರ್ತವ್ಯ ಏನು ಅಂತ ಗೊತ್ತಿಲ್ದಿರ ಅಂಧಕಾರದಲ್ಲಿ ಬಿದ್ದಿದ್ದೀವಿ. ಹಾಗೆ ನಮಗೆ ರಾಘವೇಂದ್ರ ಸ್ವಾಮಿಗಳು ಇವತ್ತು, ಆ ರಾಘವೇಂದ್ರ ಅಂದ್ರೆ ರಾಮದೇವ್ರ ಹೆಸರು, ಅವ್ರ ಸ್ಥಾನದಲ್ಲಿ ಸ್ವಯಂ ನಮಗೆ ರಾಮದೇವ್ರು ಯಾರು ಅಂತಂದ್ರೆ ಇವತ್ತು ನಮ್ಮ ಸಕಲ ಮಾದ್ದೂರಿಗೆ ರಾಯರೇ ರಾಘವೇಂದ್ರ ಸ್ವಾಮಿಗಳು. ಅವ್ರ ಮೇಲೆ ಕಪಿಧ್ವಜ ಅಂದ್ರೆ ಪ್ರಾಣದೇವರಿದ್ದಾರೆ, ಅವ್ರ ಮೇಲೆ ರಾಮದೇವರಿದ್ದಾರೆ. ಹಾಗಾಗಿ ಈ ಒಂದು ಚಿಂತನೆಯಿಂದ ನಾವೆಲ್ಲ ರಾಘವೇಂದ್ರ ಸ್ವಾಮಿಗಳ ಒಂದು ಪಾದ ಸೇವೆಯಲ್ಲಿದ್ರೆ ನಮಗೆ ರಾಮಾಯಣ ರಾಮದೇವರ ಅನುಗ್ರಹನೂ ಆಗುತ್ತೆ, ಹನುಮಂತ ದೇವರ ಅನುಗ್ರಹನೂ ಆಗುತ್ತೆ. ಹೀಗೆ ನಾವು ಎಲ್ಲ ಪ್ರತಿನಿತ್ಯದಲ್ಲೂ ಏ ಗುಣನಾಮ ಜಗತ್ ಪ್ರಸಿದ್ಧ ಎಂತೇಶು ತೇಷು ಸ್ಮನಿ ದರ್ಶಯಂತಿ ಅಂತ ಹೇಳ್ದಂಗೆ, ಅಂತ ಹನುಮಂತ ದೇವರೇ ಇವಾಗ ನಮಗೆ ಮಧ್ವಾಚಾರ್ಯರಾಗಿ ಎಲ್ಲ ಸರ್ವಮೂಲ ಗ್ರಂಥಗಳನ್ನು ಮಾಡಿ, ಅಲ್ಲೆಲ್ಲ ಹೇಗೆ ಕಪಿಸೇನೆಗಳಿದ್ರು ಅದೇ ರೀತಿ ಇವಾಗ ಯತಿ ಪರಂಪರೆ ದಾಸ ಪರಂಪರೆಯನ್ನು ಅನುಗ್ರಹ ಮಾಡಿ
ನಮಗೆಲ್ಲ ಇಂತಹ ಕಲಿಯುಗದಲ್ಲೂ ಕೂಡ ಹೇಗೆ ತತ್ವಜ್ಞಾನ ಮಾರ್ಗದಲ್ಲಿ ನಾವು ರಾಮದೇವ್ರ ಸೇವೆ ಮಾಡಬೇಕು ಅಂತೆಲ್ಲ ಅನುಗ್ರಹ ಮಾಡ್ಕೊಂಡು ನಾವು ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ ಪ್ರತಿದಿನ ಸಂಕಲ್ಪದಲ್ಲಿ ಹೇಳ್ತೀವಿ. ನಮ್ಗೆ ರಾಜ ಯಾರಾದರೂ ಆಗಿರ್ಬೋದು, ಬಟ್ ನಮಗೆ ಅಂತರಂಗದ ಹೃದಯ ಸಿಂಹಾಸನಕ್ಕೆ ನಮ್ಗೆ ಯಾವತ್ತಿದ್ರೂ ರಾಮದೇವರೇ ರಾಜರು, ನಾವು ಹನುಮಂತ ದೇವರೇ ನಮ್ಮ ಗುರುಗಳು. ಈ ಒಂದು ಅನುಸಂಧಾನದಿಂದ ನಾವು ಪ್ರತಿನಿತ್ಯ ಜೀವನ ಮಾಡಿದ್ರೆ ನಮ್ಗೆ ಅವಾಗ ಸಾರ್ಥಕ ಆಗುತ್ತೆ. ಪ್ರತಿಯೊಬ್ಬರು ಕೂಡ ರಾಮಾಯಣವನ್ನು ಅಭ್ಯಾಸ ಪ್ರತಿನಿತ್ಯ ಮಾಡಲೇಬೇಕು. ಆ, ಗುರುಗಳೇ ತುಂಬಾ ಚೆನ್ನಾಗಿ ಇದು ಸಂಯೋಜನೆ ಮಾಡಿದ್ರಿ. ರಾಯರ್ ಸ್ತೋತ್ರಕ್ಕೆ ಮತ್ತೆ ರಾಮಾಯಣಕ್ಕೆ ಈ ಲಿಂಕ್ ಭಗವದ್ಗೀತೆ ಭಗವದ್ಗೀತೆಗೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಇದೇ ರೀತಿ ಇನ್ನು ಮುಂದೆನೂ ಬಂದು ನೀವು ಇನ್ನು ಹೊಸ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಮತ್ತೆ ವೀಕ್ಷಕರು ನೀವು ಹಿಂದಿನ ವಿಡಿಯೋಗಳು ನೋಡಿ ನಿಮಗೂ ಈ ವಿಷಯಗಳಲ್ಲಿ ಆಸಕ್ತಿ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆ ಆಸಕ್ತರಿಗೂ ನಿಮ್ಮ ಬಂಧು ಬಾಂಧವರಲ್ಲಿ ಎಲ್ಲ ತಿಳಿಸ್ಬೇಕು ಅಂತ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.